ಚಿಕ್ಕ ಏಜಿಂದ ನಾವು ಸೈಕ್ಲಿಂಗ್ ಹೊಡಿತಿದ್ದೆ, ತರಕಾರಿ ಎಲ್ಲ ಸೇಲ್ ಮಾಡೋದು. ಸೈಕಲ್ ಹೊಡೆದ್ರೆ ನೆಕ್ ಯಾವಾಗಲೂ ಬೆಂಡಿರೋದು. ಆಮೇಲೆ 2009 ಮೋರ್ ಮೆಗಾ ಸ್ಟೋರಲ್ಲಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಮಾಡ್ತಿದ್ದೆ. ಸೊ ಅಂದರೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಅಲ್ಲಿ ಒಂದು ₹100 ಜಾಸ್ತಿ ಸಿಗುತ್ತೆ ಅಂದರೆ ಇನ್ನೊಂದು 2-3 ಅವರ್ ಎಕ್ಸ್ಟ್ರಾ ಮಾಡೋದು. ಹಿಂಗೆ ಮಾಡ್ಕೊಂಡು ಯೂಟ್ಯೂಬ್ ಬಂದೆ. ನಮ್ದು ಯಾವಾಗಲೂ ಕಂಟೆಂಟ್ ಮಾಡಬೇಕಲ್ವಾ. ಸೊ ನಾವು ಫೋಕಸ್ಡ್ ಅನ್ನೋದು ಕ್ಯಾಮ್ರಾಗೂ ಡಿಸ್ಪ್ಲೇಗೂ ನೋಡ್ತಾ ಇರಬೇಕು, ಅಲ್ಲಿ ನೋಡ್ತಿರ್ಬೇಕು. ಯಾಕಂದ್ರೆ ಚಿಕ್ಕದು, ಯಾಕಂದ್ರೆ ಫುಲ್ ಝೂಮಿಂಗಲ್ಲಿ ತೆಗಿತಿದ್ದೆವು. ಅದನ್ನು ವರ್ಕ್ ಮಾಡಿ ಏನಾಯಿತು, ಇಲ್ಲಿ ನನಗೆ ಮೇಯ್ನ್ ಪೇಯ್ನ್ ಸ್ಟಾರ್ಟ್ ಆಯಿತು. C3, 4, 5 ಅಂತಂದ್ಬಿಟ್ಟು ಗ್ಯಾಪ್ ಇದು ಆಗಿ. ಆಮೇಲೆ ಇನ್ನು ಯೂಟ್ಯೂಬೇ ಬೇಡ ಅನ್ನೋ ಥರ ಸಿಚುವೇಶನ್ಗೆ ಹೌದು. ಬಟ್ ಡಾಕ್ಟ್ರು ನೋಡಿ ಅವ್ರು ಹೆಂಗೆ ಹೇಳೋದು ಅಂಥೇಳಿ ಸುಮಾರು ಯೋಚನೆ ಮಾಡಿ ಹೇಳಿದ್ರು. ಯಾಕಂದರೆ ತಿಂಗಳಿಗೆ ಆವ್ರೇಜ್ ಪರ್ ಮಂತ್ 7.5 lakh. ಸೊ ಈ ಥರ ಸಂಬಳ, ಈ ಥರ ದುಡ್ಡೇ ಬರಲ್ಲ, ಬಟ್ ಲೈಫ್ ಅಂತ ಬಂದಾಗ ಆಪ್ಷನ್ ಇಲ್ಲ ಅಂತ ಅವ್ರು ಹೇಳಿದಾಗ, ಅವ್ರು ಹೇಳಿ ಸ್ವಲ್ಪ ದಿವಸ ನಾನು ಫಾಲೋ ಮಾಡಲಿಲ್ಲ. ಯಾಕಂದರೆ ಇದು ಒಂದು ಸೀಸನ್ನು ದುಡ್ಡು ಆಮೇಲೆ ಇನ್ನೊಂದೇನು ಇಂಟ್ರೆಸ್ಟ್ ಏನು ಮಾಡುತ್ತೆ, ಎಷ್ಟೇ ಪೇನ್ ಇದ್ದರೂ ಕೆಲಸ ಮಾಡೋಕೆ ಬರಲ್ಲ. ಅದು ಸುಮ್ಮನೆ ಕುತ್ಕೊಂಡಿರ್ತೀಯಲ್ಲ, ಅವಾಗ ಶುರು ಆಗುತ್ತೆ.